ನಮಸ್ಕಾರ. ಇವತ್ತು ನಾನು ಖಾರ ಕಡುಬು ಮಾಡೋದಕ್ಕೆ ಕಡಲೆಬೇಳೆನ ನೆನೆ ಹಾಕಿದ್ದೀನಿ. ಇವಾಗ ತಾನೇ ನೆನೆ ಹಾಕಿದೆ. ಇದೊಂದು ಅರ್ಧ ಗಂಟೆಯಿಂದ 1 ಅವರ್ ನೆನೆದ್ರೆ ಮಾಡ್ಬೋದು. ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಉಪ್ಪು, ಇಂಗು, ಜೀರಿಗೆ ಇದಿಷ್ಟು ತೊಗೊಂಡಿದ್ದೀನಿ. ಆಮೇಲೆ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಆದಮೇಲೆ ಅದಕ್ಕೆ ಕಡುಬು ಮಾಡೋಕ್ಕೆ ಅಕ್ಕಿ ಇಟ್ಟು ಒಂದು ಸ್ವಲ್ಪ ಬಿಸಿನೀರು ಹಾಕ್ಬಿಟ್ಟು ಮಾಡಬೇಕು. ಬಾಳೆ ಎಲೆನ ಹೋಗಿ ಕಟ್ ಮಾಡ್ಕೊಬರ್ತೀನಿ. ಇವಾಗ ದೇವಸ್ಥಾನಕ್ಕೆ ಫಸ್ಟ್ ಹೋಗಿ ಬರಬೇಕು ನಾವು. ಇವತ್ತು ನಾಗರ ಪಂಚಮಿ, ಅದರಿಂದ ದೇವ್ರಿಗೆ ಹೋಗಿ ಹಾಲೆಲ್ಲ ಹಾಕ್ಬಿಟ್ಟು ಬಂದಮೇಲೆ ಮಾಡೋದು. ಇವಾಗ ನೆನೆ ಹಾಕಿದ್ದೀನಿ ಅಷ್ಟೇ, ಸ್ನಾನ ಎಲ್ಲ ಆಯಿತು. ಸೊ hi guys, today I am making khara kadbu. For that I have soaked chana dal. I have taken some coconut, green chilli, curry leaves, cilantro, salt, asafoetida and jeera. This we have to grind it without water. Then we will make a rice like a thick like a chapati batter with hot water. Then we will steam it. Today just steaming. We don't use ಆಯಿಲ್ ಆನ್ ದ ನಾಗ ಪಂಚಮಿ ಡೇ. ಸೊ ಇವತ್ತು ಎಣ್ಣೆ ಯೂಸ್ ಮಾಡಲ್ಲ, ಹಾಗೇನೆ ಏನೇ ಇದ್ರೂ ಮಾಡೋದು. ಫ್ರೈಯಿಂಗು, ಎಣ್ಣೆ ಯೂಸ್ ಮಾಡೋದು, ಆ ಥರದ್ದೆಲ್ಲ ಒಗ್ಗರಣೆ ಹಾಕೋದು ಏನೂ ಮಾಡಲ್ಲ. ಅದರಿಂದ ಇದು ಸ್ಟೀಮಿಂಗ್ ಮಾಡ್ತಾಯಿದ್ದೀನಿ. ಈಗ ಹೋಗಿ ಬಾಳೆ ಎಲೆನ ಕಟ್ ಮಾಡ್ಕೊಬರ್ತೀನಿ. ನಮ್ಮ ನುಗ್ಗೆ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬೆಳೀತಾ ಇದೆ, ದೊಡ್ಡದಾಗಿ. ವಿಂಟ್ರಲ್ಲಿ ಹೋಗಿಬಿಟ್ಟಿತ್ತು, ನಾವು ಬರಲ್ಲ ಅಂದ್ಕೊಂಡೆ, ಬಟ್ ಚೆನ್ನಾಗಿ ಬಂದಿದೆ. ಇದೇ ನಮ್ಮ ಬಾಳೆ ಗಿಡ. ಒಂದು 3 ಇದೆ, 4 ಇತ್ತು, ಒಂದು ಯಾಕೋ ಬೆಳೆದೇ ಇಲ್ಲ. ಯಾವುದೂರ್ದು ಕಟ್ ಮಾಡಲಿ ಅಂತ ಗಿಡ ಕಟ್ ಮಾಡೋಕ್ಕೆ ಇಷ್ಟ ಇಲ್ಲ, ಬಟ್ ಆದರೂ ಕಟ್ ಮಾಡಬೇಕು. ನೋಡ್ತೀನಿ ಯಾವ್ದು ಕಟ್ ಮಾಡಬೇಕು ಅಂತ ಕಟ್ ಮಾಡ್ಕೊತೀನಿ. ಈಗ I'll be taking the banana leaves. This is all our house banana leaves, so I'll be taking 1 or 2, that's it. I just took 2. Totally I think I took